ಗಜಬೋ ಮಜ ಭಾರತ. ಹಾಯ್ ಲಿಲ್ಲಿ ಮೇಡಮ್. ಹಾಯ್, ಬಾಸ್ ಇದಾರಾ? ಇದ್ದಾರೆ, ಕೆಳಗೆ ಬಿದ್ದು ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿದೆ, ಹುಷಾರು. ಹಾಯ್. ಹಾಯ್ ಚಿನ್ನ, ಗಂಡನಿಗೆ ಬಿಟ್ಟು ಒಂದ್ ನಿಮಿಷ ಇರಕ್ಕಾಗಲ್ವಲ್ಲ ನಿಂಗೆ? ಆಫೀಸ್ಗೆ ಬಂದ್ಬಿಟ್ಟಿದೀಯಾ? ನಾನು ಇವ್ರ ಸೆಕ್ರೆಟ್ರಿ. ಓ, ಹೆಂಡತಿ ಅಂತ ಅನ್ಕೋಬಿಟ್ರು ಅನ್ಸುತ್ತೆ. ಸ್ವಲ್ಪ ಮಜಾ ತಗೊಳ್ಳೋಣ. ಛೀ! ಹೇಯ್, ಆಫ್ಟರ್ ಆಲ್ ಸೆಕ್ರೆಟರಿ ನೀನು ಹೆಂಡತಿ ತರ ಮೈ ಮೇಲೆ ಹತ್ತು ಕೂತಿದೀಯಲ್ಲ, ನಾಚಿಕೆ ಆಗಲ್ವಾ? ಸಾರಿ 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 ಸಾರಿ. ಚಿನ್ನ, ಬ್ಯಾಲೆನ್ಸ್ ಹಾಕ್ಸಿ ಆಮೇಲೆ ಕಾಲ್ ಮಾಡ್ತೀನಿ ಅಂದ್ರೆ ಯಾಕೆ ಬೇಜಾರು ಮಾಡ್ಕೊಂಡೆ? ನಂಗೆ ಭಯ ಆಗ್ತಾ ಇದೆ. ನಾನು ಹಂಗೆ ಆಫೀಸಲ್ಲಿ ಒಂಥರ ಟೆರ್ರರ್. ಬೇಕಾದ್ರೆ ನೋಡ್ಬೇಕಾ? ಹೌಸ್ ಕೀಪಿಂಗ್, ಆಫೀಸ್ ಕ್ಲೀನ್ ಮಾಡಿದ್ದೀನಲ್ಲ ಸರ್. ಅಂದ್ರೆ ನಾನು ಲೂಸಾ? ನಾನು ಹುಚ್ಚನ? ನನ್ಗೆ ಮರುವಿನ ಕಾಯಿಲೆ ಆಯ್ತಾ? ಹನಿ, ಏನ್ರಿ, ಹಾ. ನೀವು ಸೆಕ್ರೆಟರಿಗೆ ಸ್ಯಾಲ್ರಿನೇ ಕೊಡ್ಲಿಲ್ವಂತೆ? ಹೌದಾ? ಕೊಡ್ತೀನಿ ಬಿಡು. ನನ್ನ ಕೈಲೇ ಕೊಡಿ, ನಾನೇ ಕೊಡ್ತೀನಿ. ಅದರಲ್ಲಿ ಏನಿದೆ? ಹಾ, ಹಿಂಗೆಲ್ಲ ದುಡ್ಡು ಹೊಡಿಬೋದಲ್ಲಪ್ಪ. ಹಗಲೊತ್ತಲ್ಲೇ ದರೋಡೆ ನಡೀತಿದೆ ಸಾರ್. ನನಗೂ ಸ್ಯಾಲ್ರಿ ಕೊಟ್ಟಿಲ್ಲ ಸರ್. ಎಷ್ಟ? ಬರೀ 30,000 ಅಷ್ಟೇ. ಅಷ್ಟೇನಾ? ಏ, ಬಾಸ್ ಹತ್ರ ಇರೋ ದುಡ್ಡೇ ಕದಿತೀಯನೋ ಲೋಪ. ಇಲ್ಲಿ ಬಿಟ್ರೆ ನನಗೂ ಹಿಂಗೆ ಹೊಡಿತಾನೆ ಅನ್ಸುತ್ತೆ. ಲಿಲ್ಲಿ, ಬಾಯಿಲೆ ಆ ಕಡೆ ಹೋಗೆ. ಯಾರೋ ನೀನು? ಅಲ್ಲಿಗೆ ಯಾಕೆ ಹೋಗ್ತಿದೀಯಾ? ಸಾರ್, ನಾನ್ ಪೊರ್ಕೆಸಿನ ಹೌಸ್ ಕೀಪರ್. ಬಾತ್ರೂಮ್ ಕ್ಲೀನ್ ಮಾಡಕ್ ಹೋಗ್ತಾ ಇದ್ದೀನಿ. ಬಾತ್ರೂಮ್ ಆಮೇಲೆ ಕ್ಲೀನ್ ಮಾಡುವಂತೆ. ಗುಡುಗುಡು ಅಂತ ಓಡೋಗಿ ಹಾಲು ತಗೊಂಡು ಗುಡುಗುಡು ಅಂತ ಬಾ ನೋಡೋಣ. ಸರಿ ಸರ್. ಹಾಲು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾನೆ. ಅಲ್ಲ ಕಣ, ಕರಿಬಸ್ವಾಯ ಅವರು ನಮ್ ಚಿಕ್ಕಪ್ಪ ಅಲ್ಲ ಅಂತ ಎಷ್ಟ್ ಸರಿ ಹೇಳ್ಬೇಕು? ಹಾ, ಆಫೀಸಲ್ಲೇ ಇದ್ದೀನಿ, ನಾನು ಆಫೀಸ್ಗೆ ಬಂದಿದ್ದೀನಿ, ಆಮೇಲೆ ಮಾತಾಡ್ತೀನಿ, ಇಡು ಫೋನ್. ನಾನು ಎಲ್ಲಿದ್ದೀನಿ? ನನ್ನ ಹೆಸರೇನು? ನಾನು ಯಾರು? ನಾನು ಯಾರು? ನನ್ನ ಹೆಸರೇನು? ನಿಮ್ಮ ಹೆಸರು ನಾಯಿ ಶೇಖರ. ಎಂತ ಕಿತ್ತೋದ್ ಹೆಸರು. ನೀನ್ಯಾರು? ಪೊರ್ಕೆಸಿನ. ಬೆರ್ಕೆಸಿನ? ಪೊರ್ಕೆ ಕಸ ಹೊಡೆದು ಹೌಸ್ ಕೀಪರ್ ಸಾರ್. ಹೌದಾ? ನಾನಿಲ್ಲಿ ಏನು? ನನಗೇನು ಕೆಲಸ ಇದೆಯಾ? ನೀವೇ ಬಾಸು. ನಾನು ಬಾಸ್? ನಾನು ಬಾಸ್ ಅಂತ? ನಾನು ಬಾಸ್? ನಾನು ಬಾಸ್? ಹಾ, ಹೇಳು ಮಗ, ಫ್ರೀ ಆಗಿಬಿಟ್ಟಿದೀಯಾ? ಕಾಲ್ ಮಾಡಿದೀಯಾ? ಮಗ, ಆಷಾಢಕ್ಕೆ ನನ್ನ ಹೆಂಡತಿ ಊರಿಗೆ ಹೋದ್ಲು ಕಣ. ಹೌದಾ? ಆಷಾಢಕ್ಕೆ ನಿನ್ನ ಹೆಂಡತಿ ಊರಿಗೆ ಹೋದ್ಲ? ಹೊಸ್ದಾಗಿ ಮದುವೆ ಆಗಿರೋ ಹುಡುಗರಿಗೆ ಹೆಂಡತಿ ಆಷಾಢಕ್ಕೆ ಊರಿಗೆ ಹೋಗ್ತಾಳೆ ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಹೆಂಡತಿ ಊರಲ್ಲಿ ಇರೋ ಹುಡುಗರಿಗೆ ಹಳೇಟವು ಊರಿಗೆ ಬರ್ತಾಳ ಅನ್ನೋ ಖುಷಿ ಒಂದ್ ಕಡೆ. ನನ್ನ ಹೆಂಡತಿ ಆ ಥರ ಅಲ್ಲಮ್ಮ. ಸುಮ್ನಿರಪ್ಪ, ಗಂಡಸ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಯಾರೋ ನೀನು? ಮತ್ತೆ ಲೂಸ್ ಕನೆಕ್ಷನ್ ಅನ್ಸುತ್ತೆ. ಎಸ್ಕೇಪ್. ಹಾಯ್ ಲಿಲ್ಲಿ ಮೇಡಮ್. ಹಾಯ್, ಬಾಸ್ ಇದಾರಾ? ಇದ್ದಾರೆ, ಕೆಳಗೆ ಬಿದ್ದು ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿದೆ, ಹುಷಾರು. ಹಾಯ್. ಹಾಯ್ ಚಿನ್ನ, ಗಂಡನಿಗೆ ಬಿಟ್ಟು ಒಂದ್ ನಿಮಿಷ ಇರಕ್ಕಾಗಲ್ವಲ್ಲ ನಿಂಗೆ? ಆಫೀಸ್ಗೆ ಬಂದ್ಬಿಟ್ಟಿದೀಯಾ? ನಾನು ಇವ್ರ ಸೆಕ್ರೆಟ್ರಿ. ಓ, ಹೆಂಡತಿ ಅಂತ ಅನ್ಕೋಬಿಟ್ರು ಅನ್ಸುತ್ತೆ. ಸ್ವಲ್ಪ ಮಜಾ ತಗೊಳ್ಳೋಣ. ಛೀ! ಹೇಯ್, ಆಫ್ಟರ್ ಆಲ್ ಸೆಕ್ರೆಟರಿ ನೀನು ಹೆಂಡತಿ ತರ ಮೈ ಮೇಲೆ ಹತ್ತು ಕೂತಿದೀಯಲ್ಲ, ನಾಚಿಕೆ ಆಗಲ್ವಾ?
ಸಾರಿ 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 ಚಿನ್ನ ಬ್ಯಾಲೆನ್ಸ್ ಹಾಕ್ಸಿ ಆಮೇಲೆ ಕಾಲ್ ಮಾಡ್ತೀನಿ ಅಂದ್ರೆ ಯಾಕೆ ಬೇಜಾರು ಮಾಡ್ಕೊಂಡೆ? ನಂಗೆ ಭಯ ಆಗ್ತಾ ಇದೆ. ನಾನು ಹಂಗೆ ಆಫೀಸಲ್ಲಿ ಒಂಥರ ಟೆರ್ರರ್. ಬೇಕಾದ್ರೆ ನೋಡ್ಬೇಕಾ? ಹೌಸ್ ಕೀಪಿಂಗ್ ಆಫೀಸ್ ಕ್ಲೀನ್ ಮಾಡಿದ್ದೀನಲ್ಲ ಸರ್. ಅಂದ್ರೆ ನಾನು ಈಗ ನಾನು ಹುಚ್ಚನ? ನನ್ಗೆ ಮುರುವಿನ ಕಾಯಿಲೆ ಆಯ್ತಾ? ಹನಿ ಏನ್ರಿ ಹಾ. ನೀವು ಸೆಕ್ರೆಟರಿಗೆ ಸ್ಯಾಲ್ರಿನೇ ಕೊಡ್ಲಿಲ್ವಂತೆ? ಹೌದಾ? ಕೊಡ್ತೀನಿ ಬಿಡು. ನನ್ನ ಕೈಲೇ ಕೊಡಿ, ನಾನೇ ಕೊಡ್ತೀನಿ. ಅದರಲ್ಲೇನಿದೆ? ಹಾ ಹಿಂಗೆಲ್ಲ ದುಡ್ಡು ಹೊಡಿಬೋದಲ್ಲಪ್ಪ. ಹಗಲೊತ್ತಲ್ಲೇ ದರೋಡೆ ನಡೀತಿದೆ ಸರ್. ನನಗೂ ಸ್ಯಾಲ್ರಿ ಕೊಟ್ಟಿಲ್ಲ ಸರ್. ಎಷ್ಟ? ಬರೀ 30,000 ಅಷ್ಟೇ. ಅಷ್ಟೇನಾ? ಏ ಬಾಸ್ ಹತ್ರ ಇರೋ ದುಡ್ಡೇ ಕದಿತೀಯನೋ ಲೋಪರ್. ಇಲ್ಲಿ ಬಿಟ್ರೆ ನನಗೂ ಹಿಂಗೆ ಹೊಡಿತಾನೆ ಅನ್ಸುತ್ತೆ. ಲಿಲ್ಲಿ ಬಾಯಿಲೆ ಆ ಕಡೆ ಹೋಗೆ. ಯಾರೋ ನೀನು ಅಲ್ಲಿಗೆ ಯಾಕೆ ಹೋಗ್ತಿದೀಯಾ? ಸರ್ ನಾನ್ ಪೊರ್ಕೆಸಿನ ಹೌಸ್ ಕೀಪರ್. ಬಾತ್ರೂಮ್ ಕ್ಲೀನ್ ಮಾಡಕ್ ಹೋಗ್ತಾ ಇದ್ದೀನಿ. ಬಾತ್ರೂಮ್ ಆಮೇಲೆ ಕ್ಲೀನ್ ಮಾಡುವಂತೆ. ಗುಡುಗುಡು ಅಂತ ಓಡೋಗಿ ಹಾಲ್ ತಗೊಂಡು ಗುಡುಗುಡು ಅಂತ ಬಾ ನೋಡೋಣ. ಸರಿ ಸರ್. ಹಾಲು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾನೆ. ಹಾಲೇನು ಫೆನಲ್ ತರ ವಾಸನೆ ಬರ್ತಾ ಇದೆ. ಗುಡು 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 ಗುಡು. ತಗೊಳ್ಳಿ ಸರ್ ಹಾಲು. ಅಂದ್ರೆ ನಾನು ಆವಾಗ್ಲೇ ಕುಡ್ದಿದ್ ಪೆನಾಯಿಲ, ಅದಕ್ಕೆ ಪೆನಾಯಿಲ್ ತರ ವಾಸನೆ ಬರ್ತಾ ಇತ್ತು. ತೋರಿಸ್ಕೋಬಾರ್ದು. ಸರ್ ಪೆನಾಲಲ್ಲಿ ಸರ್ ಕಮ್ಮಿ ಆಗ್ಬಿಟ್ಟಿದೆ. ನಾನೇ ಕುಡ್ದೆ ಹೋಗಯ್ಯ. ಸರ್ ನೀವು ಪೆನಾಲ್ ಕುಡಿಯಕ್ಕೆ ನೀವೇನಾದ್ರೂ ಪೆಕ್ರಾನ, ಗೂಬೆನಾ, ಇಲ್ಲ ದ್ರಾಬೇನಾ? ತುಳಿದು ಸಾಯಿಸ್ಬಿಡ್ತೀನಿ. ಕುಡಿದ್ನಲ್ಲ ಬರಂಗಾಗ್ತಾ ಇದೆ. ಫ್ರೆಶ್ ಆಗಿ ಬರ್ತೀನಿ. ಹಾಡು ಹೋಗ್ಲಿ. ಆಫೀಸ್ನಲ್ಲಿ ಕಳ್ಳಿಯ ಕೈ ಚಳಕ ಅಂತ ಹೆಡ್ಲೈನ್ ಅಲ್ಲಿ ಬಂದ್ಬಿಡ್ಬೇಕು ಪೇಪರ್ ಅಲ್ಲಿ. ಅದನ್ನ ನೋಡಿದ್ ನಮ್ ತಂದೆ ಕಳ್ಳ ಮಂಜ ಮಗಳು ನನ್ನ ಹೆಸರು ಉಳಿಸ್ಬಿಟ್ಲು ಅಂತ ಆನಂದ ಬಾಷ್ಪ ಸುರಿಸ್ಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಅಪ್ಪ ದೇವ್ರೇ, ಏನಪ್ಪ ನಿನ್ನ ಲೀಲೆ. ತಗಳಪ್ಪ, ನಿನ್ಗೋಸ್ಕರನೇ ಪೂಜೆಗೆ ಕರ್ಪೂರ, ಕಡ್ಡಿ, ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀನಿ. ಅಪ್ಪ ಈಗ ಕರ್ಪೂರ ಹಚ್ಚಿದ್ದೀನಿ, ಉರಿತಾಯ್ತೆ ಅಂತ ನೀನೇ ಹಚ್ಕೊಬಿಡು. ಊದ್ಗಡ್ಡಿನೂ ಹಚ್ಚಿದ್ದೀನಿ, ಗಮ್ ಅಂತ ವಾಸನೆ ಬರ್ತೈತೆ ಅಂತನೋ ನೀನೇ ಅನ್ಕೊಂಬಿಡು. ನೋಡು, ನಿನ್ಗೋಸ್ಕರ ತಿಪ್ಟೂರಿಂದ ತೆಂಗಿನಕಾಯಿ ತಂದಿದ್ದೀನಿ, ನಾಟಿ ತೆಂಗಿನಕಾಯಿ. ದೇವ್ರೇ, 16 ಚೂರಾಗೋಯ್ತು. ಬೆಳಗ್ಗೆ ಫ್ರೆಶ್ ಆಗಿ ಹೋಗಿ ಹೂನಾರ ಮಾಡ್ಕೊಂಡ್ ಬಂದಿದ್ದೀನಿ. ಕಾಣಿಸ್ತಾ ಇಲ್ವಾ? ಗೊತ್ತು ಇದೆ ಅಂತ ಅನ್ಕೊಂಡಿರ್ತೀಯ. ದೇವ್ರ? ಹೌದು, ನಾನೇ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿದ್ದೇನೆ. ಮತ್ತೆ ಕಾರು ಬಂಗ್ಲೆ ಎಲ್ಲ ಏನೂ ಇಲ್ಲ? ಎಲ್ಲವನ್ನೂ ಕೊಟ್ಟಿದ್ದೇನೆ ಅಂತ ನೀನು ಅನ್ಕೊಂಬಿಡು. ಟೂತ್ ಪೇಸ್ಟ್ ನೋಡಿದ್ರಾ? ಈ ಅಡ್ವರ್ಟೈಸಲ್ಲಿ ಬರೋ ತರ ಇಷ್ಟು ಶುದ್ಧ ಹಾಕೊಂಡು 4 ತಿಂಗಳು ಬರೋ ಪೇಸ್ಟ್ನ 3 ದಿವಸಕ್ಕೆ ಖಾಲಿ ಮಾಡ್ತೀನಿ ಅಂತಾನೆ ಗೊತ್ತು. ಜಾಬಲ್ಲಿ ಕಂಡಿದ್ದೀನಿ. ಇಷ್ಟೇನಾ? 3 ಜನ ಉಜ್ಬೋದು ಕಣೆ. ನೀನು ಉಜ್ಬಿಟ್ಟು ನನಗೂ ಕೊಡು. ಎಷ್ಟೊತ್ತೆ ಉಜ್ತ್ಯಾ? ಈಗ ತಾನೇ ಬಾಯಿಗೆ ಹಾಕಿದ್ದೀನಿ. ನಾನು ಹೇಳ್ದಷ್ಟು ಉಜ್ಜು. 1 2 3 4 5 6 7 ಸಾಕು ಸಾಕು ಸಾಕು. ಜಾಸ್ತಿ ಉಚ್ಚಿದ್ರೆ ಅಲ್ಲೂ ಬ್ರಷ್ 2 ಸೌದೋಗ್ಬಿಡುತ್ತೆ. ಇಂಥ ಕಂಡೀಷನ್ ನನ್ನ ಕನ್ಸಲ್ಲೂ ನೋಡಿರ್ಲಿಲ್ಲ. ಬಾಯಲ್ಲೇ ಕಂಡಿದ್ದೀನಿ. ನಾನು ಯಾರು?
ಫಸ್ಟ್ ಲೈಟಲ್ಲಿ ಕೊಟ್ಟಿರೋ ಹಾಲ್ಗೆ ಎಪ್ಪಾಕಿ ಮಜ್ಜಿಗೆ ಮಾಡಿ ಮಾಡ್ದವನು. ಮನೇನೇ ಹತ್ಕೊಂಡು ಉರಿತಾ ಇದ್ರು. ಫೈರ್ ಸರ್ವಿಸ್ಗೆ ಮಿಸ್ ಕಾಲ್ ಕೊಟ್ಟವನು. ಇವಳು ನನಗೆ ಹೇಳಕ್ ಬಂದ್ಬಿಟ್ಲು. ಏನ್ರಿ ಏನೇ ತಿಂಡಿಗೆ ಏನ್ ಮಾಡ್ಲಿ? ಹಾ, ಇವತ್ತು ಶುಕ್ರವಾರ ಆಟ ಇದ್ಬಿಡು. ಹಾ ಮಧ್ಯಾಹ್ನಕ್ಕೆ ಬೆಳಗ್ಗೆನೆ ಹೋಗಿ ಬಾಳೆಹಣ್ಣು ಸಿಪ್ಪೆನೆಲ್ಲ ಆಯ್ಕೊಂಬಂದಿದ್ನಲ್ಲ, ಹೊಟ್ಟೆ ತುಂಬ ತಿಂದು ನೀರು ಕುಡಿದ್ಬಿಡೆ. ಬಾಳೆಹಣ್ಣು ಸಿಪ್ಪೆನಾ? ಹೂ ಕಣೆ, ಹಣ್ಣಿಗಿಂತ ಸಿಪ್ಪೆಲೆ ವಿಟಮಿನ್ ಜಾಸ್ತಿ ಇರೋದು. ಈಗ ಮನುಷ್ಯರು ಅಕ್ಕಿ ತಿಂತಾರೆ, ಎಷ್ಟು ವೀಕ್ ಆಗಿರ್ತಾರೆ. ಅದೇ ಬೂಸ ತಿನ್ನುತ್ತೆ ಈ ಎಮ್ಮೆ, ಎಷ್ಟು ಗಟ್ಟಿ ಮುಟ್ಟಾಗಿರುತ್ತೆ. ನಿಮ್ಮ ನೋಡ್ರಿ ಗೊತ್ತಾಗತ್ತೆ. ನೀವು ತಿಂಡಿಗೆ ಏನ್ ತಿಂತೀರಾ? ಅದ ಪಕ್ಕದ ಮನೆ ಗಣೇಶನ್ಗೆ ನಿನ್ ಹೆಂಡತಿಗೆ ತಿಂಡಿನೇ ಮಾಡಕ್ ಬರಲ್ಲ ಕಣೋ ಅಂದೆ. ಅವನು ಯಾರು ಹೇಳ್ತಾ ಇದ್ದ? ನನ್ನ ಹೆಂಡತಿಗೆ ತಿಂಡಿ ಮಾಡಕ್ ಬರಲ್ವಾ? ಬೇಕಾದ್ರೆ ಮಾಡ್ಕೊಂಬದ್ ಕೊಡ್ತೀನಿ, ತಿಂದು ನೋಡು ಅಂದ. ಇನ್ನೇನ್ ಬರ್ತಾನೆ, ನಾನು ತಿನ್ಕತೀನಿ, ಬೇಕಾದ್ರೆ ನಿನ್ಗೂ ಹೇಳ್ ಕೊಡ್ತೀನಿ ಬಿಡು. ಅಂತ ಮಾನ್ಗೆಟ್ ಊಟ ನನಗಂತೂ ಬೇಡ. ಏಯ್ ರಮೇಶ, ಏನೋ ಅಂದೆ ನೀನು? ಏನು ಅಂದೆ? ನನ್ನ ಹೆಂಡತಿಗೆ ತಿಂಡಿ ಮಾಡಕ್ ಬರಲ್ಲ ಅಂದೆ ತಾನೆ? ನೋಡೀಗ ತಿಂಡಿ ಮಾಡಿಸ್ಕೊಂಬಂದಿದ್ದೀನಿ ನೋಡು. ಇಡ್ಲಿನೇನು? ಹಾ, ಏನೋ ಚಟ್ನಿಲ್ ಕಲ್ ಸಿಕ್ತಾ? ಅಲ್ಲ, ಮನುಷ್ಯ ಕಿಡ್ನಿಲ್ ಕಲ್ಸಿಕ್ಕಿದ್ರೆ ತಲೆ ಕಟ್ಕೊಳಲ್ಲ, ಇನ್ ಚಟ್ನಿಲ್ ಕಲ್ಸಿಕ್ಕಿದ್ರೆ ಯಾವ ನನ್ನ ಮಗ ತಲೆ ಕಟ್ಕೊಂತಾನೆ. ಹೆಂಗೈತೆ ತಿಂಡಿ? ಸಕದಾಗೈತಲ್ಲ? ಒಂದು ರೇಂಜಿಗಿದೆ. ನಿನ್ ಹೆಂಡತಿಗೆ ದೋಸೆನು ಮಾಡಕ್ ಬರುತ್ತಾ? ಏನೋ ದೋಸೆ ಮಾಡಕ್ ಬರುತ್ತಾ? ನೀರ್ ದೋಸೆ ನಾಟಿ ಕೋಳಿ ಸಾರು ಮಾಡ್ತಾಳೆ, ಸಖತ್ತಾಗಿರುತ್ತೆ ಕಣ. ನಾಳೆ ತಗೋಬರ್ಲಾ? ಮಾಡ್ಕೊಂಬಾರ, ಅದನ್ನು ತಿಂದು ಹೇಳೇ ಬಿಡ್ತೀನಿ. ತಗೋಬರ್ತೀನಿ ನೋಡು. ಟಿಫನ್ ಬಾಕ್ಸ್ ಸಿಕ್ತು ಬಾರೆ. ಏ ರಮೇಶ, ಕೊಡಿಲಿ. ಇದು ಒಂದ್ ಜನ್ಮನ? ಮುಗ್ದಿದ್ದಾಯ್ತಾ? ಕೆಲಸ ಮಾಡು. ಏನ್ರಿ ರೀ ಏನ್ರಿ ಏನೇ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ಗೊತ್ತಾ, ಬೆಳಗ್ಗೆ ಶಕುನ ಹೇಳೋರು ಬಂದಿದ್ರು. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ, ತಿಂಗಳು ತುಂಬು ವರ್ಷ ಬೀಳುತ್ತೈತೆ, ಮನೆಯಾಗ ತೊಟ್ಲು ತೂಗುತ್ತೈತೆ, ಹೆಣ್ಣು ಮಗ ಓಡುತ್ತೈತೆ ಅಂತ ಹೇಳಿದ್ರು ಕಣ್ರಿ. ತುಂಬಾ ಖುಷಿ ಆಯ್ತು. 5 kg ಅಕ್ಕಿ, 500 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. 5 kg ಅಕ್ಕಿ 500 ರೂಪಾಯಿ ದುಡ್ಡೇನೆ? ಹಾ, ಅಲ್ಲ ನೀವೇನೋ ಹೇಳ್ಬೇಕು ಅಂದ್ರಲ್ಲ. ಅದಾ, ಇದರಲ್ಲಿ 5 kg ಅಕ್ಕಿ 500 ರೂಪಾಯಿ ದುಡ್ಡಿದೆ. ಏನ್ ಕಿತ್ಕೊಂಡ್ ಬಂದ್ಬಿಟ್ರಾ? ಇಲ್ಲ ಕಡೆ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಂಡ್ರೆ 5 kg ಅಕ್ಕಿ 500 ರೂಪಾಯಿ ದುಡ್ಡು ಕೊಡ್ತೀನಿ ಅಂದ್ರು. ಅದಕ್ಕೆ ಮಾಡಿಸ್ಕೊಂಡೆ ಬಿಟ್ಟೆ. ಅಯ್ಯೋ, ಎಳದೆ ಬಿಟ್ಟೆಲ್ಲೋ, ಎಳದೆ ಬಿಟ್ಟೆಲ್ಲೋ ನನ್ನ ಹೊಟ್ಟೆ ಮೇಲೆ ಚಪ್ಪಡಿ ಕಲ್ಲನ್ನ. ಗಂಡ ದಂಡು ಪಿಂಡ, ನಿನ್ನ ಅಲ್ಲೆಡ್ಸಕ್ಕೂ ಆಗಲ್ವಲ್ಲೋ ಯಪ್ಪ. ಗೊತ್ತಾಯ್ತು ತಾನೆ, ಹೋಗಿ ಒಳಗಡೆ ಕೆಲಸ ನೋಡು. ಮಗ ರಮೇಶ, ಲೋ ಮಗ ಸುರೇಶ, ಹೆಂಗಿದ್ಯೋ? ಎಷ್ಟು ವರ್ಷ ಆಯ್ತು ನೋಡಿ. ಏನೋ ಸಡನ್ ಬೆಂಗಳೂರು ಕಡೆ ನೀನು ಒಂಚೂರು ಬದ್ದಾಗಿಲ್ಲ ಕಣ. ಅದು ಏನಿಲ್ಲ ಮಗ, ನೀನ್ ನೋಡ್ ಬಹಳ ವರ್ಷ ಆಗೋಗಿತ್ತಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಹಂಗೆ 1-2 ದಿನ ನಿನ್ನ ಮನೇಲೆ ಇದ್ಕೊಂಡು ಹೋಗೋಣ. ಏನೋ ನಮ್ಮನೆಲ್ಲ? ಹ್ಞೂ ಕಣೋ, ಇಲ್ಲೇ ಸಿಟಿನಲ್ಲಿ 1-2 ಕಡೆ ಇಂಟರ್ವ್ಯೂ ಇದೆ, ಇಲ್ಲೇ ಇದ್ಕೊಂಡು ಅಟೆಂಡ್ ಮಾಡೋಣ ಅಂತ ಬಂದೆ ಕಣ. ಎಂತ ಕೆಲಸ ಆಗೋಯ್ತು ಸುರೇಶು. ಏನಾಯ್ತು? ನಾನು ನೀನ್ ಹೆಂಡತಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊಟ್ಟಿದ್ವಪ್ಪ. ನೀನ್ ಈ ಟೈಮಲ್ಲಿ ಬಂದಿದ್ದಲ್ಲೋ. ಹೊರಡೆ. ಎಲ್ಲಿಗೆ? ನಾನು ಹೇಳಿದ್ನಲ್ಲ, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊಡ್ತಾ ಇದೀವಿ ಅಂತ. ಹೊರಡು. ಏನಿದ್ದಕ್ಕೆ? ಅವನು ಇದಕ್ಕೆ ತಾರೆ ಬಂದ. ಏನಂದೆ? ಏನಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ದೆ. ಬೀಗ ಹಾಕೆ. ಆಯ್ತೇನೆ, ರೆಡಿ ಹೋಗೋಣ. ನಿಧಾನ ಕಣ್ರಿ. ಬಾರೆ ಕಂಡಿದ್ದೀವಿ. ಅಲ್ಲ, ಇವನು ಅವನೇ ಅಂತ ಇಲ್ಲಿಗೆ ಬಂದೆ. ಕಂಜೂಸ್ ನನ್ನ ಮಗಂತ ಮೊದಲೇ ಗೊತ್ತಿತ್ತು. ಇರ್ಲಿ ಬಿಡಿ, ನಮ್ಮ ಚಿಲ್ಲರ್ ಮನೆಗೆ ಹೋಗ್ತೀನಿ.